ಪಹಲ್ಗಾಮ್ ದಾಳಿಯ ಹಿಂದಿನ ಪಾಕಿಸ್ತಾನ ಕೈವಾಡ ಬಯಲಾಗ್ತಾ ಇದೆ. ಪಾಕಿಸ್ತಾನಿ ಉಗ್ರ ಆಸಿಫ್ನಿಂದ ಈ ಪೈಶಾಚಿಕ ಕೃತ್ಯ ಎಸಗಲಾಗಿದೆ. ದಾಳಿಯ ಮುಂಚೂಣಿಯಲ್ಲಿದ್ದಂಥ ಉಗ್ರನ ಫೋಟೋ ಇದೀಗ ರಿಲೀಸ್ ಆಗಿದೆ. ಪಾಕಿಸ್ತಾನದ ಕೈವಾಡ ಎಷ್ಟರ ಮಟ್ಟಿಗೆ ಇತ್ತು ಅನ್ನೋದು ಅದನ್ನು ಬಾಯ್ಬಿಟ್ಟು ಹೇಳಬೇಕಾಗಿಲ್ಲ. ಪಾಕಿಸ್ತಾನಿಯ TRF ಸಂಘಟನೆ ಅದನ್ನು ಒಪ್ಪಿಕೊಂಡಿದೆ. ದ ರೆಸಿಸ್ಟೆನ್ಸ್ ಫೋರ್ಸ್ ಅದನ್ನು ಒಪ್ಪಿಕೊಂಡಿದೆ. ಇದೀಗ ಅಧಿಕಾರಿಗಳು NIA ಅಧಿಕಾರಿಗಳು ಆ ಉಗ್ರನ ಫೋಟೋವನ್ನು ಬಿಡುಗಡೆ ಮಾಡಿದ್ದಾರೆ. ರೇಖಾಚಿತ್ರವನ್ನು ಆಧರಿಸಿ ಉಗ್ರನ ಫೋಟೋ ಇದು ಬಿಡುಗಡೆ ಮಾಡಲಾಗಿದೆ. ಆಸಿಫ್ ಫೌಸಿ ಅಂತ ಹೇಳಿ ಅವನ ಹೆಸರು. ಆಸಿಫ್ ಫೌಸಿ, ಸುಲೇಮಾನ್, ಅಬು ತಹಾ 3 ಉಗ್ರರ ಫೋಟೋ ರಿಲೀಸ್ ಆಗಿದೆ. ಅವರ ರೇಖಾಚಿತ್ರವನ್ನು ಆಧರಿಸಿಯೇ ಈ ಫೋಟೋನ ತಯಾರಿಸಲಾಗಿದೆ. NIA ಅಧಿಕಾರಿಗಳಿಂದ 4 ಉಗ್ರರ ಫೋಟೋ ಬಿಡುಗಡೆ ಮಾಡಲಾಗಿದೆ. ಲಷ್ಕರ್ ಎ ತೊಯ್ಬಾ ಕಮಾಂಡರ್ ಆಸಿಫ್ ಗೌಸಿ ಆಗಿದ್ದಾನೆ. ಲಷ್ಕರ್ ಎ ತೊಯ್ಬಾ ಅದರ ಕಮಾಂಡರ್ ಇವನು ಆಸಿಫ್ ಗೌಸಿ ಅಂತ ಹೇಳಿ. ಮತ್ತೊಂದು ಕಡೆ 1 ತಿಂಗಳಿನಿಂದ ಪಹಲ್ಗಾಮ್ನಲ್ಲಿ ಬೀಡು ಬಿಟ್ಟಿದ್ದರು ಉಗ್ರರು ಅನ್ನೋದು ಗೊತ್ತಾಗ್ತಾ ಇದೆ. ನೋಡ್ತಾ ಇದ್ದೀರಿ, ಈ 3 ಫೋಟೋ ಬಿಡುಗಡೆ ಮಾಡಲಾಗಿದೆ. ಇದರಲ್ಲಿ 1 ತಿಂಗಳಿಂದಲೂ ಕೂಡ ಪಹಲ್ಗಾಮ್ನ ಪಹರೆಯಲ್ಲಿ ಅವರು ಸುತ್ತಾಡ್ತಾ ಇದ್ದರು. ಹೇಗೆ ಅಟ್ಯಾಕ್ ಮಾಡಬೇಕು ಅನ್ನೋದನ್ನು ಅಭ್ಯಾಸ ಮಾಡ್ತಾ ಇದ್ದರು. ಹೇಳಿ ಕೇಳಿ ಇದು ಪ್ರವಾಸಿಗರು ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿರುವಂಥ ಸಮಯ. ದೇಶದಲ್ಲಿ ವಿದ್ಯಾರ್ಥಿಗಳಿಗೆ ರಜೆ ಸಿಗುತ್ತೆ. ರಜೆಯ ಸಂದರ್ಭದಲ್ಲಿ ಪೋಷಕರ ಸಮೇತವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಶ್ಮೀರಕ್ಕೆ ಬರುವಂಥ ಪ್ರವಾಸಿಗರ ಸಂಖ್ಯೆ ಜಾಸ್ತಿ ಆಗುತ್ತೆ. ಅದನ್ನು ಅಧ್ಯಯನ ಮಾಡಿದ್ದಂಥ, ಅದನ್ನು ಕದ್ದು ಮುಚ್ಚಿ ಓಡಾಡ್ತಾ ಅದನ್ನು ನೋಡಿಕೊಂಡಿದ್ರು ಇವರು. 1 ತಿಂಗಳಿಂದಲೂ ಕೂಡ ಇವರು ಪ್ಲ್ಯಾನ್ ಮಾಡಿಕೊಂಡಿದ್ರು ಅನ್ನೋದು ಗೊತ್ತಾಗತ್ತೆ. ಅತಿ ಹೆಚ್ಚಿನ ಸಂಖ್ಯೆ ಎಲ್ಲಿ ಸೇರ್ತಾರೆ, ಯಾವ ಜಾಗದಲ್ಲಿ ಸೇರ್ತಾರೆ, ಜೊತೆಗೆ ಇವರಿಗೆ ಅಟ್ಯಾಕ್ ಮಾಡುವಂಥ ಜಾಗ ಯಾವುದು ಸೂಕ್ತ ಅನ್ನೋದು ಕೂಡ ಆಯ್ಕೆ ಮಾಡ್ಕೊಂಡಿದ್ರು. ಹೇಳಿ ಕೇಳಿ ಯಾಕೆ ಪಹಲ್ಗಾಮನ್ನು ಆಯ್ಕೆ ಮಾಡ್ಕೊಂಡಿದ್ರು ಅಂದರೆ, ಪಹಲ್ಗಾಮ್ ಪ್ರದೇಶ ಇದೆಯಲ್ಲ ಅದು ಅತ್ಯಂತ ಹುಲ್ಲುಗಾವಲು ಪ್ರದೇಶವಾಗಿದೆ. ವಾಹನ ಸಂಚಾರ ಇಲ್ಲದಂಥ ಪ್ರದೇಶ ಆಗಿದೆ. ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ ಕರೀತಾರೆ. ಅಲ್ಲಿಗೆ ವಾಹನ ಪ್ರಯಾಣ ಮಾಡಲಿಕ್ಕೆ ಆಗೋದಿಲ್ಲ. ಪ್ರಾಣಿಗಳ ಮೇಲೆಯೇ ಆ ಪ್ರದೇಶಕ್ಕೆ ಬರಬೇಕಾಗತ್ತೆ. ಕುದುರೆ ಮೇಲೆ ಬರ್ತಾರೋ ಅಥವಾ ಬೇರೆ ಬೇರೆ ಪ್ರಾಣಿಗಳ ಮೇಲೆ ಬರ್ತಾರೋ ಹಾಗೆ ಅಂಥ ಸ್ಥಳವನ್ನೇ ಇವರು ಆಯ್ಕೆ ಮಾಡಿಕೊಂಡಿದ್ರು. ಕಾಶ್ಮೀರದಲ್ಲಿ ಉಗ್ರರ ಅಟ್ಟಹಾಸ ನಿಜಕ್ಕೂ ಕೂಡ ಇಡೀ ದೇಶವೇ ಬೆಚ್ಚಿ ಬೀಳಿಸುವಂತೆ ಮಾಡಿದೆ. ಉಗ್ರ ಆಸಿಫ್ ಪಾಕಿಸ್ತಾನದ ಮಾಜಿ ಸೈನಿಕನೂ ಕೂಡ ಆಗಿದ್ದ. ಪ್ರವಾಸಿಗರನ್ನೇ ಟಾರ್ಗೆಟ್ ಮಾಡಿ ದಾಳಿ ನಡೆಸಲಾಗಿದೆ. 4 ರಿಂದ 6 ಉಗ್ರರ ತಂಡ ದಾಳಿ ನಡೆಸಿರುವಂಥ ಶಂಕೆ ಇದೆ. ಅವರ ಕೈಯಲ್ಲಿ AK-47 ಗನ್ ಇತ್ತು. AK-47 ಗನ್ನು ಅಂದರೆ ನಿಮಗೆ ಅರ್ಥ ಆಗುತ್ತೆ ಎಷ್ಟು ಜನರನ್ನು ಒಂದೇ ಬಾರಿಗೆ ಆತ ಕೊಂದು ಬಿಸಾಡಬಲ್ಲ ಅಂತ ಹೇಳಿ. AK-47 ಗನ್ನ ಸಮೇತವಾಗಿ ಅವನು ಅಲ್ಲಿ ಬಂದು ಇಳಿದಿದ್ದ. 4 ರಿಂದ 6 ಜನ ಇದ್ದರು. ನಾನಾಗಲೇ ಹೇಳ್ತಾ ಇದ್ದೆ ಯಾಕೆ ಪಹಲ್ಗಾಮ್ ಅಂತ ಹೇಳಿ. ನೋಡಿ, ಅಲ್ಲಿ ಕುದುರೆಯ ಮೂಲಕವೋ ಅಥವಾ ಕತ್ತೆಯ ಮೂಲಕವೋ ಪ್ರಯಾಣವನ್ನು ಮಾಡಬೇಕಾಗತ್ತೆ. ಯಾವುದೇ ರೀತಿ ವಾಹನಗಳ ಸಂಚಾರ ಆಗೋದಿಲ್ಲ. ಒಂದು ವೇಳೆ ಈ ಪ್ರದೇಶದಲ್ಲಿ ವಾಹನ ಸಂಚಾರ ಇದ್ದಿದ್ದೇ ಆದರೆ ಇವರು ಇಷ್ಟು ಧೈರ್ಯವಾಗಿ ಮುನ್ನುಗ್ಗಿ ಗುಂಡಿಕ್ಕಿ ಕೊಲ್ಲಲಾಗ್ತಾ ಇರಲಿಲ್ಲ. ಬಹಿರಂಗವಾಗಿ ಬಂದು ಇಳಿದು ಹೀಗೆ ಇಷ್ಟು ಜನರನ್ನು ಕೂಡ ಹತ್ಯೆ ಮಾಡಲಿಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಇಲ್ಲಿ ತಕ್ಷಣಕ್ಕೆ ಬರುವಂಥ ವ್ಯವಸ್ಥೆ ಇಲ್ಲ. ಏನಿದ್ರೂ ಕೂಡ ಪ್ರಾಣಿಗಳ ಮುಖಾಂತರವೇ ಪ್ರಯಾಣವನ್ನು ಮಾಡಬೇಕಾದಂಥ ಅನಿವಾರ್ಯತೆ ಇದೆ. ಸೊ ಹೀಗಾಗಿ ಅಂಥ ಪ್ರದೇಶವನ್ನು ಆಯ್ಕೆ ಮಾಡಿಕೊಂಡಿದ್ರು ಅವರು. ಹೇಳಿ ಕೇಳಿ ಕಾಶ್ಮೀರವನ್ನು ಭೂಲೋಕದ ಸ್ವರ್ಗ ಅಂತ ಕರೀತಾರೆ. ಆದರೆ ಇಂಥ ರಾಕ್ಷಸರು ಕಾಲಿಟ್ಟ ನಂತರದಲ್ಲಿ ಈ 4 ಜನ ಆಸಿಫ್ ಗೌಸಿ, ಸುಲೇಮಾನ್ ಸೇರಿದಂತೆ ಈ 4 ಜನ ಕಾಲಿಟ್ಟ ನಂತರದಲ್ಲಿ ಆ ಸ್ವರ್ಗ ನರಕವಾಗಿ ಹೋಯಿತು. ಅದೆಷ್ಟೋ ಮನೆಯ ಬೆಳಕು ಆರು ಹೋಯಿತು. ತನ್ನ ತಂದೆಯ ಸಾವನ್ನು ಕಣ್ಣು ಮುಂದೆಯೇ ಮಕ್ಕಳು ಕಣ್ತುಂಬಿಕೊಂಡ್ರು ಅಥವಾ ಅಂಥ ದುರಂತಮಯ ಕ್ಷಣಗಳಿಗೆ ಸಾಕ್ಷಿಯಾದರು. ಆಟ ಆಡ್ತಿದ್ದಂಥ ಮಕ್ಕಳು ಎಲ್ಲೋ ಗನ್ ಸೌಂಡ್ ಬಂತು ಅಂತ ತಿರುಗಿ ನೋಡಿದ್ರೆ ತನ್ನ ತಂದೆ ನೆಲಕ್ಕುರುಳಿ ವಿಲವಿಲ ಅಂತ ಒದ್ದಾಡ್ತಾ ರಕ್ತದ ಮಡುವಿನಲ್ಲಿ ಬಿದ್ದು ಒದ್ದಾಡುವಂಥ ದೃಶ್ಯವನ್ನು ನೋಡಿ ಎಷ್ಟು ಜರ್ಜರಿತವಾಗಿರಬಹುದು ಅನ್ನೋದು ಅರ್ಥವಾಗುತ್ತೆ. ಅವರ ಪತ್ನಿಯೋ ಪೋಷಕರೋ ನೋಡಿ ಇಲ್ಲಿ ಟಾರ್ಗೆಟ್ ಮಾಡಿದ್ದು ಪುರುಷರನ್ನು ಟಾರ್ಗೆಟ್ ಮಾಡಿದ್ದಾರೆ. ಕಣ್ಣು ಮುಂದೆ
ಮಕ್ಕಳ ಕಣ್ಮುಂದೆ, ಹೆಂಡತಿಯ ಕಣ್ಮುಂದೆ ವಿಲ ವಿಲ ಅಂತ ರಕ್ತದಲ್ಲಿ ಬಿದ್ದು ಒದ್ದಾಡಿ ಪ್ರಾಣವನ್ನು ಕಳೆದುಕೊಂಡಿದ್ದ. ಜಮ್ಮು ಕಾಶ್ಮೀರದಲ್ಲಿ ಉಗ್ರರಿಂದ ಪ್ರವಾಸಿಗರ ಹತ್ಯಾಕಾಂಡ ಇದೆಯಲ್ಲ, ಭಾರತ ವಿರೋಧಿ ಸೈಫುಲ್ಲಾ ಕಸೂರಿಯಿಂದಲೂ ಸಂಚು ಅನ್ನುವ ಅನುಮಾನ ವ್ಯಕ್ತವಾಗ್ತಾ ಇದೆ. ಪಾಕಿಸ್ತಾನದಲ್ಲಿ ನೆಲೆಸಿರುವ ಭಯೋತ್ಪಾದಕ ಸೈಫುಲ್ಲಾ ಕಸೂರಿ, ಲಷ್ಕರ್ ಎ ತೊಯ್ಬಾ ಮುಖ್ಯಸ್ಥ ಹಫೀಜ್ ಬಲಗೈ ಬಂಟ ಈ ಕಸೂರಿ, ಭಾರತದ ವಿರುದ್ಧ ಪ್ರಚೋದನಕಾರಿ ಭಾಷಣ ಮಾಡಿದ್ದ ಈ ಕಸೂರಿ ಕಳೆದ ಫೆಬ್ರವರಿ 2ರಂದು ಪಾಕಿಸ್ತಾನದ ಖೈಬರ್ ಪಖ್ತೂನ್ಖ್ವಾದಲ್ಲಿ ಭಾಷಣ ಮಾಡಿದ್ದ. ಫೆಬ್ರವರಿ 2, 2026ಕ್ಕೆ ಕಾಶ್ಮೀರ ವಶಪಡಿಸ್ಕೊಳ್ತೀವಿ ಅಂತ ಹೇಳಿ, ಅಂದರೆ 1 ವರ್ಷ ಅವನು ಭಾಷಣ ಮಾಡಿದ್ದಂಥ ದಿನದಿಂದ 1 ವರ್ಷದ ಲೆಕ್ಕಕ್ಕೆ ಕಾಶ್ಮೀರವನ್ನು ನಾವು ವಶಕ್ಕೆ ತೆಗೆದುಕೊಳ್ತೀವಿ ಅಂತ ಹೇಳಿ ಈ ಕಸೂರಿ ಬಾಯಿ ಬಿಟ್ಟಿದ್ದ. ಇಂಥ ನಾಯಿಗಳು ನರಿಗಳು ಎಷ್ಟು ಬೊಗಳ್ತಾ ಇದ್ದರೂ ಕೂಡ ಪಾಕಿಸ್ತಾನ ಕಾಶ್ಮೀರವನ್ನು ವಶಪಡಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಪಾಕಿಸ್ತಾನ ಹೇಳಿ ಕೇಳಿ ದರಿದ್ರ ದೇಶವಾಗಿ ಹೋಗಿದೆ. ಅಲ್ಲಿ ಅನ್ನಕ್ಕೂ ಗತಿ ಇಲ್ಲ, ಆರೋಗ್ಯಕ್ಕೂ ಗತಿ ಇಲ್ಲ. ಅತ್ಯಂತ ನರಕ ಸದೃಶಮಯವಾದಂಥ ಜೀವನ ಪಾಕಿಸ್ತಾನಿಗಳದ್ದಾದರೂ ಕೂಡ ಹೊಟ್ಟೆಗೆ ಹಿಟ್ಟಿಲ್ಲ ಅಂದರೂ ಜುಟ್ಟಿಗೆ ಮಲ್ಲಿಗೆ ಬೇಕು ಅನ್ನುವ ರೀತಿಯಲ್ಲಿ ಕಾಶ್ಮೀರದ ಮೇಲೆ ಕಣ್ಣಿಟ್ಟಿದ್ದವು ಪಾಕಿಸ್ತಾನ ಕುನ್ನಿಗಳು. ಆಗಲೂ ಕೂಡ ಈ ಭಯೋತ್ಪಾದಕ ಇದೇ ರೀತಿಯ ಮಾತುಗಳನ್ನು ಹೇಳಿದ್ದ. 1 ವರ್ಷದ ಒಳಗಾಗಿ ಕಾಶ್ಮೀರವನ್ನು ನಾವು ವಶಕ್ಕೆ ತೆಗೆದುಕೊಳ್ತೀವಿ ಅಂತ ಹೇಳಿದ್ದ. ಆದಷ್ಟು ಬೇಗ ಕಾಶ್ಮೀರವನ್ನು ನಾವು ಮುಕ್ತಗೊಳಿಸ್ತೇವೆ ಅಂತ ಹೇಳಿದ್ದ. ಮುಂದಿನ ದಿನಗಳಲ್ಲಿ ದಾಳಿಯನ್ನು ತೀವ್ರಗೊಳಿಸ್ತೇವೆ ಅಂತ ಹೇಳಿದ್ದ. ಅವನ ಮಾತುಗಳನ್ನು ಗಮನಿಸಿದರೆ ಈಗ ಪ್ರವಾಸಿಗರನ್ನು ಗುರಿಯಾಗಿಸಿಕೊಂಡು ನಡೆದಿರುವಂಥ ಈ ದಾಳಿಗೂ ಅವನ ಮಾತುಗಳಿಗೂ ತಾಳೆಯಾಗ್ತಾ ಇದೆಯಾ? ಈ ಕಸೂರಿ ಎನ್ನುವ ಕುನ್ನಿ ಪಾಕಿಸ್ತಾನದ ನೆಲದಿಂದ ಬೊಗಳೆ ಬಿಟ್ಟಿದ್ದ ಅಂತ ಅಂದುಕೊಂಡ್ರೆ ಇವತ್ತು ನೆನ್ನೆ ನಡೆದಿರುವಂಥ ಘಟನೆ ಇದೆಯಲ್ಲ, ಅದಕ್ಕೂ ಇದಕ್ಕೂ ಮ್ಯಾಚ್ ಆಗ್ತಾ ಇದೆಯಾ, ತಾಳೆ ಆಗ್ತಾ ಇದೆಯಾ? ಇಡೀ ಎಂಟೈರ್ ಹತ್ಯಾಕಾಂಡದ ಹಿಂದೆ ಈ ಕಸೂರಿಯ ಕೈವಾಡ ಏನಾದ್ರು ಇದೆಯಾ? ಇದೆಲ್ಲವೂ ಕೂಡ ಅನುಮಾನ ವ್ಯಕ್ತವಾಗ್ತಾ ಹೋಗ್ತಾ ಇದೆ. ಅನೇಕ ವರ್ಷಗಳಿಂದಲೂ ಕೂಡ, ಅಂದರೆ ಭಾರತ ಪಾಕಿಸ್ತಾನ ಸ್ವತಂತ್ರ ನಂತರದ ದಿನಗಳಿಂದಲೂ ಕೂಡ ಈ ಕಾಶ್ಮೀರದ ಸಮಸ್ಯೆ ಹಾಗೇ ಜೀವಂತವಾಗಿ ಉಳಿದುಕೊಂಡು ಬಂದಿದೆ. ಕಾಶ್ಮೀರದ ಸಮಸ್ಯೆಯ ಕಾರಣಕ್ಕಾಗಿ ಇಂಥ ಘನಘೋರ